ಪಿಂಕು ಅವಳು ರೆಡ್ ಅಲ್ಲ, ಅದು ಮರೂನ್. ರೆಡ್ಗೂ ಮೆರೂನ್ಗೂ ಒಳಗೆ ಡಿಫ್ರೆನ್ಸ್ ಆಗಿ ಗೊತ್ತಾಗ್ತಾ ಇದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವಿವತ್ತು ಜಯನಗರ ಹೋಗ್ತಾ ಇದ್ದೀವಿ, ಮತ್ತೆ ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಸೊ ಮೆಟ್ರೋಲೇ ಹೋದ್ವಿ ನಾವು ಜಯನಗರ. ಏನಕ್ಕೆ ಜಯನಗರ ಹೋಗ್ತಾ ಇದ್ದೀವಿ ಅಂತಂದರೆ, ನೋಡೋಣ ಅಲ್ಲಿ ಯಾವುದಾದ್ರೂ ಹೊಸ ಥಿಂಗ್ಸ್ ಬಂದಿದೆಯಾ, ಏನು ಶಾಪಿಂಗ್ಗೆ ಹೊಸ ಅರಿವಲ್ಸ್ ಇದೆಯಾ. ಇವಾಗ ಫೆಸ್ಟಿವಲ್ ಅಲ್ವಾ, ಸೊ ಜಯನಗರಗೂ ಹೋಗಿ ಒಂದು ವಿಸಿಟ್ ಹಾಕೋಣ ಅಂತ ಹೇಳಿ ಜಯನಗರ ಹೊರಟಿದ್ದೀವಿ. ಬನ್ನಿ ಇವಾಗ ಜಯನಗರನ ಎಕ್ಸ್ಪ್ಲೋರ್ ಮಾಡೋಣ, ಏನೇನಿದೆ ಜಯನಗರದಲ್ಲಿ, ಏನು ಹೊಸ ಅರಿವಲ್ಸ್ ಯಾವುದೇ ಬಂದಿದೆ ಅಂತ ನೋಡೋಣ ಅಂದ್ಕೊಂಡು ಹೊರಟಿದ್ದೀವಿ. ಬನ್ನಿ ಹೋಗೋಣ. ನಾವು ಬಂದಿದ್ದೆ ಫಸ್ಟು ಇಲ್ಲಿ ಜಯನಗರ ಮೆಟ್ರೋ ಇಳಿದು ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋದ್ರೇ ನೋಡಿ ದೇವಸ್ಥಾನ ಕಾಣಿಸಿದೆ. ಈ ದೇವಸ್ಥಾನ ರೋಡಲ್ಲಿ ಸ್ಟ್ರೈಟ್ ಹೋದ್ರೇ ಅಲ್ಲೇ 4th ಬ್ಲಾಕ್ ಫುಲ್ ಶಾಪಿಂಗ್ ಇರೋದು. ನಿಮ್ಗೆ ಏನೇನು ಬೇಕೋ ಜಯನಗರದಲ್ಲಿ ಎಲ್ಲ ಶಾಪಿಂಗ್ ಐಟಮ್ಸು ಅಲ್ಲಿ ಸಿಗುತ್ತೆ. ನಾವು ಹೋಗ್ತಾ ಇರಬೇಕಾದ್ರೇ ಇಲ್ಲೊಂದು ಶಾಪ್ ಸಿಕ್ತು. ಅವರು ಬಿಡಲೇ ಇಲ್ಲ, ಬನ್ನಿ ಮೇಡಮ್ ನೋಡಿ ಹೊಸ ಸ್ಲಿಪ್ಪರ್ಸ್ ಬಂದಿದೆ ನೋಡಿ, ಜಸ್ಟ್ ನೋಡೋಕ್ಕೇನು ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ ನೋಡಿ ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ರು. ಸೊ ಹೋಗಿದ್ವಿ ಒಳಗಡೆ. ನಾವು ಯಾವುದು ಸ್ಲಿಪ್ಪರ್ಸ್ ತೊಗೊಳ್ಳಿಲ್ಲ, ಬಟ್ ಚೆನ್ನಾಗಿದೆ ಕ್ವಾಲಿಟಿ. ನೀವು ಹೋಗಿ ಒಂದು ಸಲ ವಿಸಿಟ್ ಮಾಡಿ. ಅವರಂತೂ ಬೇಕಾದರೆ ಕಡಿಮೆಗೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. 120-50 ಎಲ್ಲ ಕಡಿಮೆಗೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ಪರ್ಚೇಸ್ ಮಾಡಿ ನೋಡಿ, ಕಲೆಕ್ಷನ್ಸ್ ಎಷ್ಟೊಂದಿದೆ. ನಾವಲ್ಲೇನು ತೊಗೊಳ್ಳಿಲ್ಲ. ನೆಕ್ಸ್ಟು ನಾವು ಹೊರಡ್ತಾ ಇದ್ದೀವಿ. ನೆಕ್ಸ್ಟು ನಮಗೆ ಶಾಪಿಂಗ್ ಲೇಟ್ ಆಗುತ್ತೆ, ಮಳೆ ಬರೋ ಥರ ಇತ್ತು. ಸೊ ಫಸ್ಟ್ ಶಾಪಿಂಗ್ ಮಾಡ್ಕೊಂಬಂದ್ಬಿಡೋಣ ಅಂತ ಹೊರಡ್ತಾ ಇದ್ದೀವಿ. ಹೋಗ್ತಾನೆ ಆನ್ ದ ವೇ ಇಲ್ಲಿ ಒಂದಷ್ಟು ಬಟ್ಟೆಗಳಿತ್ತು. ಅಲ್ಲಿ ಯಾರೂ ಇರಲೇ ಇಲ್ಲ, ಅಲ್ಲಿ ಸೇಲ್ ಮಾಡೋದಕ್ಕೆ ಯಾರೂ ಇರಲಿಲ್ಲ. ಸುಮ್ಮನೆ ನಾವೇ ಹೋಗ್ಬಿಟ್ಟು ನೋಡೋಣ ಬಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ, ಬಿಂದುಗೆ ತೋರಿಸ್ತಾ ಇದ್ದೀನಿ ನೋಡಿ. ಏನೋ ಸ್ಟ್ರಕ್ಸ್ ಥರ ಇತ್ತು. ಸ್ಟ್ರಕ್ಸ್ ಎಲ್ಲ ಎಷ್ಟು ಅಂತಲೂ ಗೊತ್ತಿಲ್ಲ ನಮಗೆ ಅಮೌಂಟು, ಬಟ್ ನೋಡಿದ್ವಿ, 1-2 ಪೀಸ್ ಅಷ್ಟೇ ನೋಡಿಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಈ ಶಾಪಲ್ಲೆಲ್ಲ ಚೆನ್ನಾಗಿದೆ ಅನಿಸಿದೆ. ಡ್ರೆಸ್ ಮೆಟೀರಿಯಲ್ಸು ನೋಡಿ, ಅಲ್ಲಿ ಹೊರಗಡೆ ಹಾಕಿದ್ದಾರಲ್ಲ ಅಷ್ಟೆಲ್ಲ ಪರವಾಗಿಲ್ಲ, ಕಲೆಕ್ಷನ್ಸ್ ಚೆನ್ನಾಗಿದೆ ಮೆಟೀರಿಯಲ್ಸ್ದು. ನೋಡಿ ಎಲ್ಲ ಸ್ಟ್ರಕ್ಸೇನೆ, ಟಾಪ್ಸ್ ಗೀಪ್ಸ್ ಆ ಥರ ಎಲ್ಲ ಏನಿರಲಿಲ್ಲ, ಬರೀ ಸ್ಟ್ರಕ್ಸ್ ಇತ್ತು. ನೆಕ್ಸ್ಟ್ ಹಾಗೆ ಮುಂದೆ ಬರ್ತಾ ಇದ್ದೆ. ಅಲ್ಲೂ ಅಷ್ಟೇ ಈ ಥರ 150 ಏನೋ ಹೇಳಿದ್ರು ಅನಿಸುತ್ತೆ, 150-200 ಈ ಥರ ಟಾಪ್ಸ್ ಎಲ್ಲ. ಇದೇನಪ್ಪ ಇದೇನು ಹೇಳ್ತಾರೆ, ಕೊರಿಯನ್ ಶರ್ಟ್ಸ್. ಇವಾಗೆಲ್ಲ ಇದೆಯಲ್ಲಪ್ಪ ಕೊರಿಯನ್ ಶರ್ಟ್ಸ್. ಈ ವಿಂಟರ್ಗೆ ಈ ಥರ ಕ್ಲಾತ್ಸ್ ಎಲ್ಲ ಚೆನ್ನಾಗಿರುತ್ತೆ. ಐ ಥಿಂಕ್ ನನಗೆ ಯೂಸ್ಡ್ ಅಂತ ಅನಿಸ್ತು ಇದೆಲ್ಲ. ಸುಮ್ಮನೆ ಬೇಡ, ಹೋಗಿ ತೊಗೋಬೇಡಿ, ಎಲ್ಲ ಯೂಸ್ಡ್ ಅಂತ ಅನ್ನಿಸ್ತು ನಂಗೆ ಅದೆಲ್ಲ ನೋಡಿ. ಯೂಸ್ಡೋ ಸೆಕೆಂಡ್ಸೋ ನೋಡಿ ನಿಮಗೆ ಅನಿಸುತ್ತೆ. ಅದು ಬಟ್ಟೆಗಳು ನೋಡಿದ್ರೇ ಗೊತ್ತಾಗುತ್ತೆ ನೋಡಿ. ಇಲ್ಲೂ ಅಷ್ಟೇ, ಇದು ಅಷ್ಟೇ, ಸೇಮ್ ಅದೇ ಥರ ಎಲ್ಲ ಫುಲ್ಲು ಅಲ್ಲಿ ಇಟ್ಟಿರೋದ್ರಿಂದ ಅದೆಲ್ಲ ಡಸ್ಟ್ ಆಗಿದೆಯೋ ಏನೋ ಗೊತ್ತಿಲ್ಲ, ಬಟ್ ಎಲ್ಲ ಹೋಗಿರೋ ಬಟ್ಟೆ ಥರ ಇತ್ತು. ನೆಕ್ಸ್ಟ್ ಇಲ್ಲೆಲ್ಲ ಜೆಂಟ್ಸ್ ವೇರ್, ಇಲ್ಲೆಲ್ಲ ಚೆನ್ನಾಗಿದೆ ಕ್ಲಾತ್ಸ್ ಎಲ್ಲ, ನ್ಯೂ ಅರಿವಲ್ಸ್ ಅಂತ ಅನಿಸುತ್ತೆ. ನೆಕ್ಸ್ಟು ಇಲ್ಲೆಲ್ಲ ಇದು ಜ್ಯುವೆಲರಿ ಶಾಪ್ ಇದು ಆ್ಯಕ್ಚುಲಿ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು, ಬಟ್ ಹೈ ಪ್ರೈಸ್ ಹೇಳ್ದ. ನಾವು ಒಳಗಡೆ ಹೋಗ್ತಾ ಇದ್ದಂಗೆ ಅವರು ವಿಡಿಯೋ ಮಾಡಿಬಿಡಿ ಮೇಡಮ್ ಅಂತ ಹೇಳಿದ್ರು. ಸೊ ನಾವು ವಿಡಿಯೋ ಮಾಡ್ಕೊಳ್ಳಿಲ್ಲ. ಬಿಫೋರ್ ಅವ್ರು ನಮ್ಗೆ ಹೇಳೋಕ್ಕಿಂತ ಮುಂಚೆ ನಾವು ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ವಿ. ಕಲೆಕ್ಷನ್ಸ್ ಚೆನ್ನಾಗಿದೆ, ಬಟ್ ಪ್ರೈಸ್ ಹೈ. ನೆಕ್ಸ್ಟು ಅಲ್ಲಿ ಮೆಹಂದಿ ಎಲ್ಲ ಇದೆ, ಮೆಹಂದಿ ಹಾಕ್ಸ್ಕೊಳ್ಳೋರು ಮೆಹಂದಿ ಹಾಕ್ಸ್ಕೊಬೋದು. ಆ್ಯಂಡ್ ಇಯರಿಂಗ್ಸ್ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ. ನಮಗೆ ತುಂಬ ಹೊಟ್ಟೆ ಹಸಿತಾ ಇತ್ತು, ಏನಾದರೂ ತಿನ್ನೋಣ ಅಂತ ಹೋದ್ವಿ. ನಾನ್ ವೆಜ್ ಹುಡುಕಿದ್ವಿ, ನಾನ್ ವೆಜ್ ಎಲ್ಲೂ ಸಿಕ್ಕಲಿಲ್ಲ. ನೆಕ್ಸ್ಟು ಇಲ್ಲಿ ಇದು ಶ್ರೀ ನೈವೇದ್ಯಕ್ಕೆ ಬಂದ್ವಿ. ಅಲ್ಲಿ ಬಂದು ಪುಳಿಯೋಗರೆ ತಿಂತಾಯಿದ್ದೀವಿ. ಬಿರಿಯಾನಿ ತಿನ್ನೋಕೆ ಹೋದ್ವಿ, ಪುಳಿಯೋಗರೆ ತಿಂತಾಯಿದ್ದೀವಿ. ಕಲರು ಪಿಂಕು, ಬ್ಲ್ಯಾಕು, ರೆಡ್ಡು, ವೈಲೆಟು ಎಲ್ಲ ನೋಡಿದ್ರೆ ಒಳಗಡೆ ಒಂದಿತ್ತು ಅಲ್ಲಿ ಮಲ್ಲೇಶ್ವರಂ 180ಗೆ ತಗೋ. ನಿನಗೆ ನಿಂದೆಲ್ಲ ನಂದೆ. ಇಲ್ಲಿಂದನೇ ಕುರ್ತಾ ಸೆಟ್ ಅಂತ ಇದೆಲ್ಲ ಸೆಟ್ಗಳು. ಆಲಿಯಾ ಕಟ್, ಸ್ಟಿಲ್ ಆಲಿಯಾ ಕಟ್, ನೈರಾ ಕಟ್ಸ್ ಎಲ್ಲ ನಡೀತಾ ಇದೆ. ಅಲ್ಲೆಲ್ಲ ಇತ್ತು. ಆಮೇಲೆ ಇದೆಲ್ಲ ಫುಲ್ ಟಾಪು ಮತ್ತು ಬಾಟಮ್ ಸೆಟ್ಸ್ ಎಲ್ಲ ಇತ್ತು. 750-650 ಆ ಥರ ರೇಂಜಲ್ಲಿ ಹೇಳ್ತಾಯಿದ್ರು. ಮತ್ತು ಇಲ್ಲಿ ಕ್ಲಿಪ್ಸು, ಪಿಕ್ ಎನಿ 10 ಕ್ಲಿಪ್ಸು. ನೆಕ್ಸ್ಟ್ ಮುಂದೆ ಹೋದರೆ ಇಲ್ಲೆಲ್ಲ ಡ್ರೆಸ್ಸಸ್ಸು ನೋಡಿ, ಇಲ್ಲೆಲ್ಲ ಹಾಕಿದ್ದಾರೆ ಫುಲ್ ಸೆಟ್ ಅದೆಲ್ಲ. ನಂಗೆ ಅದು ವೈಟ್ದು ಸ್ವಲ್ಪ ಇಷ್ಟ ಆಯಿತು, ನೋಡೋಣ ಅಂತ ಹೋದೆ. 950 ಸಮಥಿಂಗ್ ಹೇಳಿದ್ರು, ಬಟ್ ಸೈಜ್ ಇರಲಿಲ್ಲ, ಅದು L ಸೈಜ್ ಮಾತ್ರ ಇದ್ದಿದ್ದು.
ನೋಡಿ ಇದೆಲ್ಲ ಕುರ್ತಾ ಸೆಟ್ಸ್ ಇದೆ, ಕುರ್ತಾಸ್ ಇದೆ, ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ. ಬಟ್ ಇಲ್ಲಿ ಆಲ್ ಇನ್ ಒನ್ ಮಕ್ಳಿಗೂ ಸಿಗುತ್ತೆ, ದೊಡ್ಡವ್ರಿಗೂ ಸಿಗುತ್ತೆ, ಬಾಯ್ಸ್ಗೂ ಸಿಗುತ್ತೆ, ಗರ್ಲ್ಸ್ಗೂ ಸಿಗುತ್ತೆ. ನೋಡಿ ಇದೆಲ್ಲ ಟಾಪ್ಸ್ ಎಲ್ಲ 300 ಟಾಪ್ಸ್, ವೆಸ್ಟರ್ನ್ ಟಾಪ್ಸ್. ನೋಡಿ ಇದು ಬ್ಲ್ಯಾಕ್ ಚೆನ್ನಾಗಿತ್ತು, ಬಟ್ ಕ್ರಾಪ್ ಟಾಪ್ ಅದು ತುಂಬ ಶಾರ್ಟ್ ಆಯಿತು ಅಂತ ಅನಿಸ್ತು. ನೋಡಿ ಇಲ್ಲೆಲ್ಲ ಬ್ಲ್ಯಾಕ್ ಎಲ್ಲ ಚೆನ್ನಾಗಿದೆ, ಇದು ಬ್ಲ್ಯಾಕ್ ಚೆನ್ನಾಗಿತ್ತು. ಹಾಫ್ ಸ್ಯಾರೀಸ್ ನೋಡಿ, ಇದೆಲ್ಲ ಸ್ಯಾರೀಸೇನೆ, ಹಾಫ್ ಸ್ಯಾರೀಸ್ 1000, 1100, 950 ಆ ಥರ ಎಲ್ಲ ಹೇಳಿದ್ರು. ಇದೆಲ್ಲ ಮಕ್ಳದು. ಮಕ್ಳಿಗೆ ಟ್ರೆಡಿಷ್ನಲ್ಲು ಇದೆ, ವೆಸ್ಟರ್ನು ಇದೆ. ಈ 10 ಇಯರ್ಸ್ ಒಳಗಡೆ ಇರ್ತಾರಲ್ಲ ಆ ಮಕ್ಳಿಗೆ ಸೈಜಸ್ ಎಲ್ಲ ಅಲ್ಲಿತ್ತು. ನೋಡಿ ಇದೆಲ್ಲ ಕುರ್ತಾಸು. ಇದು ಟಾಪ್ ಚೆನ್ನಾಗಿತ್ತು ಅಂತ ಒಂಥರ ಡಿಫ್ರೆಂಟಾಗಿ. ಬಟ್ ನೋಡಿ ಸೈಜ್ ಅದು ಎಮ್ ಅನಿಸುತ್ತೆ, ಸೈಜ್ ಅದು ಎಮ್ಮು. ಎಲ್ಲ ಜೀನ್ಸ್ ಯಾವ್ದು ತೊಗೊಳ್ಳಿ ಜೀನ್ಸ್ 650 ರುಪೀಸ್, 650 ರುಪೀಸ್. ಈವನ್ ಮಾಲ್ಸಲ್ಲೂ ಇನ್ನೊಂದು 200, 300 ಕೊಟ್ಟರೆ ಒಳ್ಳೆ ಬ್ರ್ಯಾಂಡೆಡ್ ಜೀನ್ಸೇ ಸಿಗುತ್ತೆ ಅಂದ್ಕೊಂಡ್ವಿ. ಬಟ್ ತೊಗೊಳಂಗಿದ್ರೆ ತೊಗೊಳ್ಳಿ, 650 ಸ್ವಲ್ಪ ಹೈ ಅಂತ ಅನ್ನಿಸ್ತು. ಇದೆಲ್ಲ ಫುಲ್ಲು ಕುರ್ತಾಸೇನೆ. ನೋಡಿ ಎಷ್ಟು ಕುರ್ತಾಸ್ ಇದೆ. ಇಲ್ಲಿ ನೋಡಿ ಪಿಂಕ್ ಒನ್ ಇದೆಯಲ್ಲ, ಲಾಸ್ಟಿಂದ ಸೆಕೆಂಡ್ ಒನ್ನು, ಅದು ತುಂಬಾ ಇಷ್ಟ ಆಯಿತು. ನಾನು ಹೋದೆ ಎಷ್ಟು ಅಂತ ಪ್ರೈಸ್ ಕೇಳಿದೆ, ಅದಕ್ಕೆ ಅವರು 650 700 ರುಪೀಸೇನೋ ಹೇಳಿದ್ರು. ಅದು ಜಾರ್ಜೆಟ್ ಮೆಟೀರಿಯಲ್, ಅದು ಆ್ಯಕ್ಚುಲಿ ಜಾರ್ಜೆಟ್ ಮೆಟೀರಿಯಲ್. ತೆಗ್ಸಿದ್ದೀನಿ ನೋಡಿ. ಅದು ಚೆಸ್ಟ್ ಹತ್ರ ಬಂದರೆ ಎಲಾಸ್ಟಿಕ್ ಇದೆ ಬ್ಯಾಕಲ್ಲಿ. ನೀವು ಎಕ್ಸೆಲ್ ಇರೋರು ಡಬಲ್ ಎಕ್ಸೆಲ್ ಇರೋರು ಎಕ್ಸೆಲ್ ತೊಗೋಬೋದು, ಎಲ್ಲಿರೋರು ಎಮ್ ತೊಗೋಬೋದು. ಆ ಥರ ಸೈಜ್ ಫಿಟ್ ಆಗುತ್ತೆ. ಬಟ್ ತೊಗೊಂಡೆ, ಅವರು ಹೇಳಿದ್ರು 500 ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಅಲ್ಲಿ ಸ್ವಲ್ಪ ನನಗೆ ಸ್ಟಿಚ್ ಬಿಟ್ಟೋಗಿರೋ ಥರ ಇತ್ತು, ಇಷ್ಟಪಟ್ಟು ತೊಗೊಂಡೆ. ಮತ್ತು ಬೇರೆ ಪೀಸ್ ಕೊಡ್ತೀನಿ ಅಂದರು, ಬೇರೆ ಪೀಸು ಕೊಟ್ಟರು. ಬಟ್ ನನಗೂ ಸ್ಟಿಚ್ಚಿಂಗ್ ಅಷ್ಟು ಇಷ್ಟ ಆಗಲಿಲ್ಲ, ಸೊ ರಿಟರ್ನ್ ಮಾಡಿದೆ. ನೋಡಿ ಇದೆಲ್ಲ ಚಿಕನ್ ಕರಿ ಕುರ್ತಾಸು. ಇವಾಗ ಹೊಸ ಟ್ರೆಂಡ್ ಅನಿಸುತ್ತೆ ಅದು. ಮೊದಲು ಟ್ರಾನ್ಸ್ಪರೆಂಟ್ ಇತ್ತು ಚಿಕನ್ ಕರೀಲಿ, ಬಟ್ ಇವಾಗ ಸ್ವಲ್ಪ ತಿಕ್ಕಾಗಿದೆ ಅದ್ರದ್ದು ಕ್ವಾಲಿಟಿ. ಅದನ್ನೇ ನಾನು ಹೇಳ್ತಾ ಇರೋದು, ಏನಕ್ಕೆ ಅಲ್ಲಿ ಬೈ ಮಾಡ್ತೀನಿ ಅಂತ. ಬಾ ಶೂಸ್ ಇಲ್ಲಿ ತಗೊಳ್ಳಲ್ಲ, ಬ್ರ್ಯಾಂಡೆಡ್ ಐತೆ. ಇದೆಲ್ಲ ಸ್ಲಿಪ್ಪರ್ಸ್ ಎಲ್ಲ ಬಂದು 350 ರುಪೀಸು. ಬಟ್ ಇದೆಲ್ಲ ದೊಡ್ಡವರಿಗೆ ಸ್ಲಿಪ್ಪರ್ಸ್ ಇಲ್ಲಿದ್ದು ಚೆನ್ನಾಗಿತ್ತು ಕ್ವಾಲಿಟಿ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲೆಲ್ಲ ಮಕ್ಕಳಿಗಿತ್ತು ಸ್ಲಿಪ್ಪರ್ಸು 650, 750, 1000 ಎಲ್ಲ ಹೇಳಿದ್ರು ಸ್ಲಿಪ್ಪರ್ಸ್. ಇದು ತುಂಬಾ ಚೆನ್ನಾಗಿದೆ ಮಕ್ಳಿಗೆ ಮಾತ್ರ. ಇಮಾನಿಗೆ ನೋಡಿದೆ, ಬಟ್ ನನಗೇನು ಗೊತ್ತಾ, ಅವಳು ತೊಗೊಂಡೋಗ್ಬಿಟ್ರೆ ಆಮೇಲೆ ಆಗಿರಲ್ಲ ಸೈಜ್ ಕರೆಕ್ಟಾಗಿ. ಒಂದೊಂದು ಥರ ಸೈಜಸ್ ಇರುತ್ತೆ. ಸೊ ನಾನು ಅಲ್ಲಿ ತೊಗೊಳ್ಳಿಲ್ಲ, ಬಟ್ ಹೋಗಿ ಒಂದು ಸಲ ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ. ನೆಕ್ಸ್ಟು ನೋಡಿ ಇಲ್ಲೆಲ್ಲ ಬಂದರೆ ಬ್ಯಾಗ್ಸು. ಇವೆಲ್ಲ ಬ್ಯಾಗ್ಸ್ ಇವಾಗ ಟ್ರೆಂಡಿ ಬ್ಯಾಗ್ಸ್, ಅದೆಲ್ಲ ಲ್ಯಾವೆಂಡರ್ ಇದೆ, ಬ್ಲ್ಯಾಕ್ ಇದೆ. ಇವನ್ ಲ್ಯಾವೆಂಡರ್ ಇವಾಗ ಸಿಕ್ಕಾಪಟ್ಟೆ ಓಡ್ತಾ ಇದೆ. ಇದು ನೋಡಿ ಬ್ಲ್ಯಾಕ್ ಇದೆಯಲ್ಲ, ಆ ಥರದ್ದು ಲ್ಯಾವೆಂಡರಲ್ಲಿ ತುಂಬಾ ಇದೆ. ತೊಗೊಳ್ಳಿ, ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೆಲ್ಲ ನಾರ್ಮಲ್ ಲಕ್ಷ್ಮಿಗೆ ಏನೇನು ಐಟಮ್ಸ್ ಬೇಕೋ ಅದೆಲ್ಲ ಇತ್ತು. ನಾವು ಎಲ್ಲೋದ್ರೂ ಫಸ್ಟ್ ಅದನ್ನೇ ನೋಡ್ತಾ ಇದ್ದೀವಿ, ಲಕ್ಷ್ಮಿ ಐಟಮ್ಸೇ. ಇವಾಗ ನೀವು ಬೇಕಾದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಆ ಕಿರೀಟ ಎಲ್ಲ 1400 ಹೇಳಿದ್ರು, ಇಲ್ಲಿ ಸ್ವಲ್ಪ ಜಾಸ್ತಿನೇ ಹೇಳಿದ್ರು. 1400, 1000, 1200 ಆ ಥರ ರೇಂಜಲ್ಲಿ ಹೇಳಿದ್ರು. ನಮಗೆ ಸ್ವಲ್ಪ ಇಲ್ಲಿ ಕಾಸ್ಟ್ಲಿ ಅಂತ ಅನಿಸ್ತು ನಮಗೆ. ನೋಡಿ ಇಲ್ಲೂ ಅಷ್ಟೇ ಕಿರೀಟಸ್ ಎಲ್ಲ ಇದೆ. ನಿಮ್ಗೇನು ಬೇಕು ಜ್ಯುವೆಲ್ಸು, ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಎಲ್ಲ ಇತ್ತು. ಹಾರಗಳು, ಎಕ್ಸ್ಪೆಷಲಿ ನೋಡಿ ಹಾರಗಳೆಲ್ಲ ಇದೆ, ಆರ್ಟಿಫಿಷಿಯಲ್ ಹಾರಗಳು ಇದೆಲ್ಲ. ನಾವು ಇಲ್ಲೂ ಅಷ್ಟೇ ಏನೂ ತೊಗೊಳ್ಳಿಲ್ಲ, ಪ್ರೈಸಸ್ ಕೇಳಿದ್ವಿ ಅಷ್ಟೇ. ಪ್ರೈಸಸ್ ಕೇಳ್ಕೊಂಡು ನೆಕ್ಸ್ಟ್ ಶಾಪ್ಗೆ ಹೋಗ್ತಾ ಇದ್ದೀವಿ ನಾವು. ನೋಡಿ ಈ ಕಡೆ ಅಂತೂ ಈ ಕಾಂಪ್ಲೆಕ್ಸಲ್ಲಿ ಫುಲ್ಲು ಈಗ ಲಕ್ಷ್ಮಿ ಐಟಮ್ಸೇನೆ. ಈ ಲಕ್ಷ್ಮಿ ಹಬ್ಬಕ್ಕೆ ಏನೇನಿದೆ ಐಟಮ್ಸು, ಏನೇನು ಬೇಕು ಅದೇ ಫುಲ್ಲು ಈ ಕಾಂಪ್ಲೆಕ್ಸಲ್ಲಿ. ಆ್ಯಕ್ಚುಲಿ ನಾನು 2 ಟೈಮ್ಸ್ ಬಂದಿದ್ದೀನಿ ನಾನು ಜಯನಗರ, ಬಟ್ ಈ ಸೈಡೆಲ್ಲ ಬಂದಿರಲಿಲ್ಲ. ಬರೀ ಜಸ್ಟು ಕಾಂಪ್ಲೆಕ್ಸ್ ಎಂಟರಾಗಿ ಅಲ್ಲಿ ಮಾತ್ರ ಕ್ಲಾತ್ಸು, ಈ ಥರ ಡ್ರೆಸ್ಸಸ್ ಮಾತ್ರ ನೋಡ್ಕೊಂಡು ಹೋಗಿದ್ದೆ ಅಷ್ಟೇ. ಬಟ್ ಈ ಸಲ ನಾನು ಇಷ್ಟೊಂದು ದೊಡ್ಡದಾಗಿದೆ ಜಯನಗರ ಅಂತ ನಂಗೆ ಗೊತ್ತಾಗಿದ್ದು. ನೋಡಿ ಇಲ್ಲೂ ಅಷ್ಟೇ ಟ್ರೆಡಿಷ್ನಲ್ ವೇರ್ಸ್ ಎಲ್ಲ, ಇದೆಲ್ಲ ಆಫ್ ಸ್ಯಾರೀಸ ಇದೆಲ್ಲ.
1200 ಇದು ಲೆಹಂಗಾ 1200 ಅಂತ ಹೇಳಿದ್ರು. ನೆಕ್ಸ್ಟ್ ನೋಡಿ ಇದೆಲ್ಲ ಹಿತ್ತಾಳೆ ಐಟಮ್ಸ್ ಎಲ್ಲ ಇಲ್ಲಿತ್ತು. ಈಗ ನಮಗೆ ದೇವ್ರ ಮನೆಗೆ ಬೇಕಲ್ಲ ಐಟಮ್ಸು ಅದೆಲ್ಲ ಇತ್ತು. ಬಟ್ ಇದು ಇಲ್ಲಿ ಸ್ವಲ್ಪ ಶಾಪೆಲ್ಲ ಹೋಲ್ಸೇಲು. ನೀವು ಈಗ ಈ ಥರ ಇದೆಲ್ಲ ನಾನು ಲಾಸ್ಟ್ ನಿಮ್ಗೆ ಚಿಕ್ಕಪೇಟೆಯಲ್ಲಿ ತೋರಿಸಿದ್ದೆ. ಪರ್ ಪೀಸ್ ಎಲ್ಲ ಹೇಳಿದೆ 40-30 ಅಂತ. ಇಲ್ಲಿ ನಮಗೆ ಅವರು 10 ಪೀಸಸ್ಸು 12 ಪೀಸಸ್ಸು ಆ ಥರ ಕೊಡ್ತಾರೆ. ಆ ಥರ ತೊಗೋಬೋದು. ನೋಡಿ ನನಗೆ ಇದು ತುಂಬಾ ಇಷ್ಟ ಆಯಿತು ಹಾರ. ಇದು 800 ಏನೋ ಹೇಳಿದ್ರು, 1200 800 ಹೇಳಿದ್ರು. ಬಟ್ ಇಲ್ಲಿ ಹಾರದು ಕಲೆಕ್ಷನ್ಸ್ ಚೆನ್ನಾಗಿದೆ ನೋಡಿ. ಇದೊಂಥರ ಡಿಫ್ರೆಂಟಾಗಿ ಮಾಡಿದರು. ಅದರಲ್ಲಿ ಚಿಕ್ಕದೂ ಇದೆ ದೊಡ್ಡದೂ ಇದೆ. ಸ್ವಲ್ಪ ದೊಡ್ಡದಕ್ಕೆ ಪ್ರೈಸ್ ಜಾಸ್ತಿ. ಫುಲ್ಲು ಡೋರ್, ಈಗ ಮೇಯ್ನ್ ಡೋರ್ಗೆ ಫುಲ್ ಕವರ್ ಆಗುತ್ತೆ, ಅದು ಎಂಡ್ ತನಕ ಬರುತ್ತೆ. ಚೆನ್ನಾಗಲ್ಲ ಆಂಟಿ ಎಷ್ಟು ಅವರೆಲ್ಲ ಬೇರೆ ಪೀಸ್ ಕೊಡ್ತೀನಿ. ಎಷ್ಟದು 10 ಪೀಸ್ ಬರುತ್ತೆ 600. ಫುಲ್ ತೊಗೋಬೇಕಾ? 10 ಪೀಸ್. ಫುಲ್ಲು ತಟ್ಟೆಗೆಲ್ಲ ಹಾಕಿ ಮಡಗೋದು ಚೆನ್ನಾಗಿ. 600 6 ಪೀಸಾ? 10 ಪೀಸ್ ಅಂತ ಆಗ್ಬೋದಲ್ಲ. ಇದು ಎಲ್ಲ ಸಿಂಗಲ್ ತೊಗೊಳಂಗಿಲ್ಲ? ಇಲ್ಲ ಇಲ್ಲ, ಹೋಲ್ಸೇಲ್. ಎಲ್ಲ 10 ಪೀಸ್. ಇದನ್ನ ತಾನೇ ಕೇಳ್ತಿದ್ದೆ. ಇದೆಷ್ಟು? 240 ಅಲ್ಲ, ಗೋಲ್ಡ್ ಅಲ್ಲ, ಒಂದೇ ಮೇಡಮ್. ಸಿಲ್ವರಲ್ಲಿ ಬೇಕಂದ್ರೆ ಕುಂಕುಮ ಜೊತೆ ಕೊಡೋಕ್ಕೆ ಅಂಕಲ್ ಸ್ವಲ್ಪ ಈ ಕಡೆ ಬನ್ನಿ. ವಾಲ್ ಪೇಂಟಿಂಗ್ ನೋಡಿದ್ವಿ. ನನಗೆ ಕುದುರೆ ಬೇಕಿತ್ತು, ಹಾರ್ಸು. ಬಟ್ ನನಗೆ ಬೇಕಾಗಿರೋಷ್ಟು ಸೈಜು ಸಿಕ್ಕಲಿಲ್ಲ ಅಲ್ಲಿ. ನೆಕ್ಸ್ಟು ಹಾಗೆ ಮುಂದೆ ಬಂದ್ವಿ. ಇಲ್ಲೆಲ್ಲ ಅದೇ ಸೇಮ್ ಲಕ್ಷ್ಮೀದು ಫೆಸ್ಟಿವಲ್ಗೆ ಐಟಮ್ಸ್ ಅದೇ ಜಾಸ್ತಿ ಇದೆ. ಈಗ ಅದೇ ಶಾಪ್ಗಳೇ ಜಾಸ್ತಿ ಇರೋದು. ಕಾಂಪ್ಲೆಕ್ಸಲ್ಲಿ ಅರ್ಧಕ್ಕರ್ಧ ಕಾಂಪ್ಲೆಕ್ಸು ಬರೀ ಈ ಥರ ಶಾಪ್ಸೇ ಇದೆ. ಬ್ಯಾಂಗಲ್ಸ್ ತೊಗೋಬೇಕಿತ್ತು, ಬಟ್ ಇಲ್ಲೂ ನಾವು ತೊಗೊಳ್ಳಿಲ್ಲ ಬ್ಯಾಂಗಲ್ಸು. ಹಬ್ಬ ನಿಯರ್ ಒಂದು 2 days 3 days ಅಂದಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಮುಕ್ಕೋಡ ಇದೆಯಲ್ಲ ಲಕ್ಷ್ಮಿಗೆ, ಐಸು, ಆಮೇಲೆ ಐಬ್ರೋಸು, ಸ್ಟಿಕ್ಕರು, ನೋಸ್ ಪಿನ್ ಎಲ್ಲ, ಆ ಸ್ಟಿಕ್ಸ್ ಎಲ್ಲ ಇತ್ತು. ಅದೆಲ್ಲ 250-300 ರೇಂಜಲ್ಲಿ ಹೇಳ್ತಾಯಿದ್ರು. ಸೊ ನಾನೇನು ತೊಗೊಳ್ಳಿಲ್ಲ. ನೆಕ್ಸ್ಟ್ ಇನ್ನೊಂದು ಶಾಪ್ಗೆ ಹೋದ್ವಿ. ಅಲ್ಲೂ ಪೇಂಟಿಂಗ್ಸ್ ಎಲ್ಲ ನೋಡಿದ್ವಿ. ಇದೆಲ್ಲ ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಇದೆಯಲ್ಲ ಅದೆಲ್ಲ ಅದೇ 1200-1400 ಹೇಳಿದ್ರು ದೊಡ್ಡದು. ಚಿಕ್ಕದು ಸೈಜು 400-600 ಅಮೌಂಟೆಲ್ಲ ಹೇಳಿದ್ರು. ಬಟ್ ನಾನು ಹೇಳಿದ್ನಲ್ಲ, ನನಗೆ ಪರ್ಟಿಕ್ಯುಲರಾಗಿ ಆ ಪ್ಲೇಸ್ಗೆ ಬೇಕಿತ್ತು, ಅದು ನನಗೆ ಸಿಕ್ಕಲಿಲ್ಲ ನನಗೆ. ಸೊ ನೋಡೋಣ ಬೇರೆ ಮುಂದೆ ಯಾವುದಾದ್ರೂ ಶಾಪಲ್ಲಿ ಸಿಗುತ್ತಾ ಏನು ನೋಡೋಣ ಅಂದ್ಕೊಂಡು ಬಂದ್ವಿ. ನೋಡಿ ಇದೆಲ್ಲ ಇದನ್ನೇ ಹೇಳಿದ್ದು ನಾನು, ಸ್ಟಿಕ್ಕರ್ಸು, ಲಕ್ಷ್ಮೀದು ಮುಕ್ಕೋಡೋದೇ ಸ್ಟಿಕ್ಕರ್ಸ್ ಎಲ್ಲ ಬಂದಿದೆ. ನೆಕ್ಸ್ಟು ಇಲ್ಲಿ ಬಂದರೆ ನೋಡಿ, ಇಲ್ಲಿ ಬ್ಲ್ಯಾಕ್ ಕಾಣಿಸ್ತದೆಯಲ್ಲ, ಬ್ಲ್ಯಾಕ್ದು ಅದು ಅಷ್ಟೇ ಲೈಕ್ ಕಿರೀಟ ಥರನೇ ಲಕ್ಷ್ಮಿಗೆ ಕೂದಲಲ್ಲಿ ಮಾಡಿರೋದದು. ಅಂದರೆ ಬ್ಲ್ಯಾಕ್ ಕಲರಲ್ಲಿ ಮಾಡಿದ್ದಾರೆ. ಏರ್ಸ್ ಥರನೇ ಕಾಣಿಸುತ್ತೆ. ಬಟ್ ನೀವು ಅದನ್ನು ತೊಗೊಳಕ್ಕೆ ಹೋಗಬೇಡಿ, ಅದು ವರ್ತ್ ಅಲ್ಲ. ಆ್ಯಕ್ಚುಲಿ 400-600 ಎಲ್ಲ ಹೇಳ್ತಾರೆ. ಬಟ್ ನೀವು ಅದ್ರ ಬದಲು ಸ್ಟೋನ್ಸ್ದು ಮತ್ತು ಗೋಲ್ಡ್ ಕಲರಲ್ಲಿ ಬರುತ್ತಲ್ಲ ಆ ಥರ ಕಿರೀಟ ಯೂಸ್ ಮಾಡಿ. ಅದು ಯೂಸಬಲ್ಲು, ಅದು ಲೈಫ್ ಇದೆ ಅದಕ್ಕೆ. ಬಟ್ ಈ ಥರದ್ದೆಲ್ಲ ವೇಸ್ಟೇ. ನೆಕ್ಸ್ಟ್ ಇದೆಲ್ಲ ಡೆಕೋರೇಷನ್ ಐಟಮ್ಸು, ಲಕ್ಷ್ಮಿ ಹಬ್ಬಕ್ಕೇ ಇದೆಲ್ಲ ಡೆಕೋರೇಷನ್ ಐಟಮ್ಸು. ಚೆನ್ನಾಗಿದೆ, ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ ಇದೆಲ್ಲ ಬಳೆಗಳು. ನೆಕ್ಸ್ಟು ಬರ್ತಡೇಗೆ ನಿಮ್ಗೆ ಏನಾದರೂ ಬೇಕಾದರೆ ಅದರ ಐಟಮ್ಸ್ ಎಲ್ಲ ಇಲ್ಲಿದೆ. ನೆಕ್ಸ್ಟು ಸ್ಕ್ರೀನ್ಗಳು. ನಾವು ಜಸ್ಟು ವೀಡಿಯೋ ಮಾಡ್ಕೊಂಡು ಹೋದೆ, ಎಷ್ಟು ಅಂತ ಕೇಳೋಕ್ಕಾಗುತ್ತೆ, ಇದೆಷ್ಟು ಅದೆಷ್ಟು ಅಂತ ಪ್ರೈಸ್ನ. ಸೊ ನಾನು ಸುಮ್ಮನೆ ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ನೋಡಿ ನಿಮ್ಗೆ ಯಾವ್ದಾರ ಶಾಪಲ್ಲಿ ಏನಾದರೂ ಇಷ್ಟ ಆದರೆ ಹೋಗಿ ಪರ್ಚೇಸ್ ಮಾಡಿ. ನೋಡಿ ಇಲ್ಲೆಲ್ಲ ಹ್ಯಾಂಡ್ ಬ್ಯಾಗ್ಸ್ ಇದೆ. ನೋಡಿ ಫುಲ್ ವೆರೈಟೀಸ್ ಆಫ್ ಹ್ಯಾಂಡ್ ಬ್ಯಾಗ್ಸ್ ಇದೆ. ಇವಾಗ ಸ್ಯಾರಿ ವೇರ್ ಮಾಡಿದ್ರೆ, ಟ್ರೆಡಿಷ್ನಲ್ ವೇರ್ ಅವ್ರ ವೆಸ್ಟರ್ನ್ ವೇರ್ ಆ ಥರ ವೇರ್ ಮಾಡಿದಾಗ ಒಂದು ನಮಗೆ ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ಬೇಕಲ್ಲ, ಅವಾಗ ಇಲ್ಲಿ ತೊಗೋಬೋದು. ತುಂಬಾ ವೆರೈಟೀಸ್ ಇದೆ ನೋಡಿ. ನೆಕ್ಸ್ಟ್ ಅಗೇನ್ ಕುರ್ತಾಸ್ ಎಲ್ಲ ಕಡೆ ಕುರ್ತಾಸೇನೇ ಇರೋದು. ಇಲ್ಲಿ ಫುಲ್ಲು ಗಿಫ್ಟು ಮತ್ತು ಶೋ ಪೀಸಸ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿದೆ. ಬಟ್ ನಾನು ಹೋಗ್ಲೂ ಇಲ್ಲ ಒಳಗಡೆ, ಏನೂ ಪರ್ಚೇಸ್ ಸಹ ಮಾಡಿಲ್ಲ ನಾವಿಲ್ಲಿ.
ಇದು ಆಮೇಲೆ ಮತ್ತೆ ಹಾಕೋಬೋದಾ ಒಂದ್ಸತಿ ರಿಮೂವ್ ಮಾಡಿದ್ಮೇಲೆ? ಎಲ್ಲ ಇದು ರಿಯೂಸಬಲ್. ಡಿಸೈನ್ ಮಾಡಿ ಮತ್ತೆ ತೆಗೆದಿಟ್ಕೋಬೋದು. ಸುಮ್ಮನೆ ಇಡೋದು ಅಷ್ಟೇ. ಅದು ಪೇಸ್ಟ್ ಮಾಡ್ಬೋದಾ ನೆಲಕ್ಕೆ? ನೆಲಕ್ಕೆ ಪೇಸ್ಟ್ ಅಂದರೆ ಟೂ ವೇ Two way ಸ್ಟಿಕ್ಕರ್ sticker ಹಾಕೋಬೇಕು. ಏನು ನೆಲದಲ್ಲಿ ಹಾಕೋದು ಅದೇನು ಸ್ಪ್ರೆಡ್ ಆಗಲ್ಲ, ಹಾಕಿದ ಜಾಗದಲ್ಲಿ ಹಾಗೆ ಇರುತ್ತೆ. ಕೆಳಗಡೆ ಪ್ಲಾಸ್ಟಿಕ್ ಇರುತ್ತೆ. ಇದೆಲ್ಲ ಸೆಟ್ಟೇ ತಗೋಬೇಕು ಅಂಕಲ್? ಯಾವುದಮ್ಮ ಸೆಟ್ ಅಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊಡೋಣ. ಜಸ್ಟ್ 1400. ಕ್ವಾಲಿಟಿ ಚೆನ್ನಾಗಿದೆ. ಅಂದ್ರೆ ವಾಯ್ಸ್ ಓವರ್ ಕೊಡ್ತಾಳೆ, ಇಲ್ಲಿ ಕೇಳಿಸಲ್ವಲ್ಲ ಅವ್ರಿಗೆ. ಪ್ರೈಸ್ ಎಷ್ಟು ಮಾಡ್ತೀರಾ ಬಾರ್ಗೇನ್? ಫುಲ್ ಡಿಸ್ಕೌಂಟ್. ನೀವು ಕೇಳಿದ ರೇಟ್, ನೀವು ಕೇಳಿದ ರೇಟ್ ಕೊಡ್ತಾರಂತ ಫ್ರೆಂಡ್ಸ್ ಬಂದು ಕೇಳಿ ಯಾವ ರೇಟ್ ಬೇಕು ನಿಮಗೆ. 150, 150 ಎಲ್ಲ ಕೊಟ್ಬಿಡೋದು, ಕೊಟ್ಬಿಡ್ತಾರೆ. ನಿಮಗೆ ಸ್ಪೆಷಲ್. ಕೊಡ್ತೀವಿ 4,000 ಆಗುತ್ತೆ ಬರೀ ಫೇಸ್. ಅದು ಫೈಬರ್ ವಾಷಬಲ್ ಎಲ್ಲ ಅದೇ ಇವಾಗಿರೋದು. ಚೆನ್ನಾಗಿತ್ತು. ಎಲ್ಲ ಹಾಕ್ಬಿಡ್ಬೋದು ನಿಮಗೆ. ಕಣ್ಣು ಕಪ್ಪಿಗೆ ಚಿಕ್ಕದು. ನೋಡಿ ನಾವು ಏನು ತೊಗೊಳಕ್ಕೂ ಆಗ್ತಾಯಿಲ್ಲ, ಬರೀ ಜಸ್ಟ್ ನೋಡ್ತಾ ಇದ್ದೀವಿ. ಬಟ್ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಹೋಗಿ ಪರ್ಚೇಸ್ ಮಾಡಲಿ ಅಂತ. ನಾವು ಇಷ್ಟೊತ್ತು ಓಡಾಡಿದ್ದೀವಿ, ನಾವು ಬರೀ ಅರ್ಧ ಮಾತ್ರ ಕವರ್ ಮಾಡಿದ್ದಷ್ಟೇ. ಅಷ್ಟಕ್ಕೇ ಸಾಕಾಯ್ತು ನಮಗೆ. ಏನಾದರೂ ತಿನ್ನೋಣ, ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನಮಗೆ ಗೊತ್ತಿರಲಿಲ್ಲ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಲೇ ನಮಗೆ ಗೊತ್ತಿಲ್ಲ. ಸೊ ಹಾಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಸ್ವಲ್ಪ ಚಾಟ್ಸ್ ಎಲ್ಲ ಮಾರ್ತಾಯಿದ್ರು. ಸೊ ಚಾಟ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ಅದ್ರ ಪಕ್ಕದಲ್ಲೇ ಈ ಥರ ಕೀ ಬಂಚು, ಈ ಥರ ಡಾಲ್ಸು ಅದೆಲ್ಲ ಇತ್ತು. ನೋಡ್ತಾ ಇದ್ದೀವಿ ನೋಡಿ ಇದೆಲ್ಲ. ನೋಡಿ ಅದ್ರ ಪಕ್ಕನೇ ಇದ್ದಿದ್ದು ಚಾಟ್ಸ್ ಅದು ಶಾಪ್ ನೇಮು ಏನೋ ಹಾಕಿರಲಿಲ್ಲ ಅವರು. ತುಂಬ ಜನ ಅಲ್ಲೆಲ್ಲ ಚಾಟ್ಸ್ ತಿಂತಾಯಿದ್ರು. ಸರಿ ನಾವು ಏನಾದರೂ ತಿನ್ನೋಣ ಅಂತ ಹೋಗಿದ್ದೀವಿ. ಬಿಂದು ಹೋಗಿದ್ದಾಳೆ ಚಾಟ್ಸ್ ತೊಗೊಂಬರೋದಕ್ಕೆ. ಹಾಗೆ ನಾನು ಕುತ್ಕೊಂಡು ಅಲ್ಲೇ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಅಲ್ಲೂ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಇತ್ತು ಚೆನ್ನಾಗಿರೋದು. ಸೊ ಹಾಗೆ ವೀಡಿಯೋ ಮಾಡ್ತಾ ಇದ್ದೆ. ಪಾವ್ ಭಾಜಿ ತೊಗೊಬಾ ಅಂತ ಹೇಳಿದ್ದೆ. ಸೊ ಪಾವ್ ಭಾಜಿ ತೊಗೊಂಬಂದಿದ್ದಾಳೆ. ಪಾಪ ಓಡಾಡ್ತಾ ಇದ್ಲು, ಪರವಾಗಿಲ್ಲ. ನಾನು ಸ್ವಲ್ಪ ಟಯರ್ಡ್ ಆಯಿತು ಅಂತ ಕೂತ್ಕೊಂಡೆ. ಬಿಂದು ಸ್ವಲ್ಪ ಓಡಾಡ್ತಿದ್ದಾಳೆ, ಅದು ಇದು ತೊಗೊಂಬಂದು ಚಾಟ್ಸ್ ಎಲ್ಲ ತಿನ್ಕೊಂಡು ನಾವು ಮತ್ತೆ ಹೊರಟ್ವಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಏನಿದೆ ಕವರ್ ಮಾಡಿಬಿಡೋಣ ಅಂತ ಹೋಗಿ ನೋಡಿ ಇಲ್ಲಿ ಸ್ಲಿಪ್ಪರ್ಸ್ ಹತ್ರ ಬಂದ್ವಿ. ಫಿಕ್ಸ್ಡ್ ಪ್ರೈಸು 350 to 450. ನೀವು ಯಾವುದೇ ಸ್ಲಿಪ್ಪರ್ ತೊಗೊಳ್ಳಿ ಅದೇ ರೇಂಜು. ನೋಡಿ ಸಖತ್ತಾಗಿತ್ತು ಕ್ವಾಲಿಟಿ. ಇದೆಲ್ಲ ವೈಟ್ ಎಲ್ಲ ಚೆನ್ನಾಗಿತ್ತು. ಬಟ್ ನನ್ನ ಹತ್ರ ಆಲ್ರೆಡಿ ತುಂಬಾ ಸ್ಲಿಪ್ಪರ್ಸ್ ಇದೆ, ಇನ್ನೂ ವೇರ್ ಮಾಡಿರದೇ ಇರೋ ಸ್ಲಿಪ್ಪರ್ಸ್ ಎಲ್ಲ ಇತ್ತು. ಸೊ ನಾನೇನು ಬೈ ಮಾಡಿಲ್ಲ. ಬಿಂದು ನೋಡಿದ್ಲು ಬಟ್ ಅವಳ ಸೈಜಸ್ ಸಿಕ್ಕಲಿಲ್ಲ, ರಿಟರ್ನ್ ಬಂದ್ವಿ. ನೋಡಿ ಇಲ್ಲೆಲ್ಲ ಬೈ 1 get 1 ಡ್ರೆಸ್ಸಸ್ ಎಲ್ಲ ಹಾಕಿದ್ದಾರೆ. ಬೈ 1 get 1 ಟಾಪ್ಸ್ ಎಲ್ಲ ಇತ್ತು. ನೋಡಿ ಇಲ್ಲೆಲ್ಲ ಬರೀ ಸ್ಯಾರೀಸು, ಡ್ರೆಸ್ಸು, ಇದೆಲ್ಲ ಮಕ್ಕಳು ಡ್ರೆಸ್ಸಸ್ ಎಲ್ಲ ಇತ್ತು. ನೋಡಿ ಈ ಥರ ಬ್ಯಾಗ್ಸು ಇನ್ನೂ ಇದೆ. ಬಟ್ ನಾನು ಮಲ್ಲೇಶ್ವರಮಲ್ಲೂ ನೋಡಿದ್ದೆ ಆ ಥರ ಬ್ಯಾಗು, ಬಟ್ ತೊಗೊಂಡಿಲ್ಲ. ಅದ್ರ ಪ್ರೈಸ್ ಮಾತ್ರ ಹಾಗೇ ಇದೆ, 400 500 ರೇಂಜಲ್ಲೇ ಇದೆ. ಆ್ಯಂಡ್ ಇಲ್ಲೆಲ್ಲ ದುಪ್ಪಟಾಸು, ವೆರೈಟೀಸ್ ಆಫ್ ದುಪ್ಪಟಾಸ್ ಇದೆ, ನೈಟೀಸ್ ಇದೆ, ಪ್ಲಾಜೋ ಪ್ಯಾಂಟ್ಗಳು ಕಲೆಕ್ಷನ್ಸ್ ಮಾತ್ರ ಸಖತ್ತಿದೆ. ಇಲ್ಲೂ ಅಷ್ಟೇ ಪಿಕ್ ಎನಿ ಟಾಪ್ 350, ನೈಟೀಸ್ ಎಲ್ಲ 200 ಆ ರೇಂಜಲ್ಲಿದೆ. ಬಟ್ ಏನು ಗೊತ್ತಾ, ಈ ಕಡೆ ಸೈಡಲ್ಲಿ ಬರಲ್ಲ ಫಿಕ್ಸ್ಡ್ ಪ್ರೈಸ್, 1 ರೂಪಾಯಿನೂ ಕಡಿಮೆ ಮಾಡಲ್ಲ. ನೋಡಿ ಈಗ ಬಂದಿದ್ದೆಲ್ಲ ಇದು ಕಾರ್ಗೋ ಪ್ಯಾಂಟ್ಸ್, ಇವಾಗ ಸಿಕ್ಕಾಬಿಟ್ಟೆ ಟ್ರೆಂಡ್ ಇದೆ ಅದು. ಅಲ್ಲಿ 300 ರುಪೀಸ್ ಮೇಲೆ 1 ರೂಪಾಯಿನೂ ಕಡಿಮೆ ಕೊಡಲ್ಲ ಅಂತ ಹೇಳಿದ್ರು. ಸೊ ನಾವು ಅಲ್ಲಿ ತೊಗೊಳ್ಳಿಲ್ಲ. ನೆಕ್ಸ್ಟ್ ಇದೆಲ್ಲ ಟಾಪ್ಸು ನೋಡಿ, ಇದೆಲ್ಲ ಹೊಸ ಟಾಪ್ಸ್ ಎಲ್ಲ ಬಂದಿದೆ. ಇದೆಲ್ಲ ನೆಟ್ಟೆಡ್ ಥರ ಒಂಥರ ಚೆನ್ನಾಗಿತ್ತು. ನೆಕ್ ಹತ್ರ ಎಲ್ಲ 400 450 ಹೇಳಿದ್ರು ಅದಕ್ಕೆಲ್ಲ ಟಾಪ್ಸ್ಗೆ.
ನೆಕ್ಸ್ಟ್ ಹಾಗೆ ನಾವು ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದೆಲ್ಲ ಟಾಪ್ಸ್, ವೆಸ್ಟರ್ನ್ ಟಾಪ್ಸ್ ಎಲ್ಲ 350 ರುಪೀಸ್ ಇದೆಲ್ಲ ವೆಸ್ಟರ್ನ್ ಟಾಪ್ಸ್. ಬಟ್ ಎಲ್ಲ ಕ್ರಾಪ್ ಟಾಪ್ಸ್ ಥರ, ಲೆಂತ್ ಇರಲಿಲ್ಲ, ಎಲ್ಲ ಶಾರ್ಟು. ನಾನು ಇದನ್ನು ಲಾಸ್ಟು ಮಲ್ಲೇಶ್ವರಮಲ್ಲಿ ನೋಡಿದ್ದೆ, ಬಟ್ ಲೆಂತ್ ಇತ್ತು ಅದು ಫುಲ್ಲು, ಇದು ಶಾರ್ಟ್ಸು. ಬಟ್ ಮಕ್ಕಳಿಗೆಲ್ಲ ಸರಿ, ಒಂದು 10-11 ಇಯರ್ಸ್ ಎಲ್ಲ 800-900 ರುಪೀಸ್ ಹೇಳ್ತಾರೆ ಆ ಶಾರ್ಟ್ ಡ್ರೆಸ್ಸಸ್ಗೆಲ್ಲ. ಈ ವೆಸ್ಟರ್ನ್ ಡ್ರೆಸ್ಸಸ್ 700-800 ಆ ರೇಂಜಲ್ಲಿದೆ. ನೆಕ್ಸ್ಟ್ ನಾವಿವಾಗ ಔಟ್ಸೈಡ್ ಹೋಗೋಣ. ಇಷ್ಟು ಒಂದು ಆಲ್ಮೋಸ್ಟ್ ನಾವು ಕವರ್ ಮಾಡಿದ್ವಿ. ಈಗ ಮೇಯ್ನ್ ಎಂಟ್ರೆನ್ಸ್ ನಾವು ಔಟ್ಸೈಡ್ ಹೋಗೋದಕ್ಕೆ ಮೇಯ್ನ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಅಷ್ಟೇ ವೆಸ್ಟರ್ನ್ ಟಾಪ್ಸ್ ಎಲ್ಲ ಚೆನ್ನಾಗಿತ್ತು. ಆ ರೆಡ್ ಟಾಪ್ ಕೇಳಿದೆ, ಒಂದು 750 ಏನೋ ಹೇಳ್ದೆ. ಆಮೇಲೆ ಬಾರ್ಗೇನ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಇದಕ್ಕೆ ಆಯಿತು ಮ್ಯಾಮ್ ಒಂದು 50 ರುಪೀಸ್ ಕಡಿಮೆ ಮಾಡ್ಕೋತೀನಿ ಅಂತ ಅಂದ. ಬಟ್ ತೊಗೊಳ್ಳಿಲ್ಲ. ಆ್ಯಂಡ್ ಮಕ್ಕಳಿಗೆಲ್ಲ ಡ್ರೆಸ್ಸಸ್ ಚೆನ್ನಾಗಿತ್ತು. ಇದಷ್ಟೇ ಲೆಹಂಗಾ ಟೈಪ್ ಕ್ರಾಪ್ ಟಾಪ್ ಆ್ಯಂಡ್ ಲೆಹಂಗಾ, ಅದು ಅಷ್ಟೇ 700-800 ಆ ರೇಂಜಲ್ಲಿದೆ. ಕಾರ್ಡ್ ಸೆಟ್ಸ್ ಎಲ್ಲ, ಇದೆಲ್ಲ ಕಾರ್ಡ್ ಸೆಟ್ಸ್ ಚೆನ್ನಾಗಿತ್ತು. ಕಾರ್ಡ್ ಸೆಟ್ಸ್ ಎಲ್ಲ. ನಾವೀಗ ಮೇಯ್ನ್ ಔಟ್ಸೈಡ್ ಬಂದ್ವಿ. ಎಂಟ್ರೆನ್ಸು ಈ ಕಡೆನೇ ಇರುತ್ತೆ ಸ್ಟಾರ್ಟಿಂಗಿಂದ. ಫುಲ್ಲು ಬಳಸ್ಕೊಂಡು ಬಂದರೆ ಇದು ಎಕ್ಸಿಟ್ಟು, ಇಲ್ಲಿ ಲಾಸ್ಟಲ್ಲಿ ಬರ್ತೀವಿ. ಇಲ್ಲಿ ಬಂದರೆ ಇಲ್ಲಿ ಫುಲ್ ನೈಟೀಸು, ಸ್ಲಿಪ್ಪರ್ಗಳು ಆ್ಯಂಡ್ ಟಾಪ್ಸ್, ಮಕ್ಕಳಿಗೆ ಟಾಪ್ಸು ಅದೆಲ್ಲ ಇದೆ. ಇಲ್ಲಿ ನೈಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಕಾಟನ್ ನೈಟೀಸು 300-250 ಆ ಥರ ರೇಂಜಲ್ಲಿತ್ತು. 500 ತೊಗೋಬೋದು. ಚೆನ್ನಾಗಿತ್ತು ನೈಟಿ. ಕ್ವಾಲಿಟೀಸ್ ನೋಡಿದ್ವಿ ನಾವು, ಕ್ವಾಲಿಟೀಸ್ ಎಲ್ಲ ಸಖತ್ತಾಗಿತ್ತು. ಬಟ್ ನಮ್ಮ ಮನೇಲಿ ಯಾರು ನೈಟಿ ವೇರ್ ಮಾಡಲ್ಲ, ಸೊ ನೈಟಿ ಏನು ತೊಗೊಂಡಿಲ್ಲ ನಾವು. ನೋಡಿ, ಇದು ಬ್ಯಾಗ್ಸು ಫುಲ್ಲು ಎಕ್ಸಿಬಿಷನ್ ಥರ ಹಾಕ್ಬಿಟ್ಟಿದ್ದಾರೆ ಆ ಬ್ಯಾಗ್ಸ್ ಎಲ್ಲ. ನಾನು ಅಲ್ಲೇ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೆ. ಎಲ್ಲ 300-250 ನೋಡಿ, 250 ಹ್ಯಾಂಡ್ ಬ್ಯಾಗ್ಸ್, ಇದೆಲ್ಲ 250 ಹ್ಯಾಂಡ್ ಬ್ಯಾಗ್ಸು. ಕ್ವಾಲಿಟಿ ಸ್ವಲ್ಪ ನೋಡಿ ತೊಗೋಬೇಕು ನೀವು. ಸ್ವಲ್ಪ ಜಿಪ್ಪೆಲ್ಲ ಹೋಗಿರುತ್ತೆ, ಸ್ಟಿಚಸ್ ಎಲ್ಲ ಬಂದಿರುತ್ತೆ. ಬಟ್ ನೋಡಿ ನಿಧಾನಕ್ಕೆ ನೀವು ಪರ್ಚೇಸ್ ಮಾಡಬೇಕು. ನೋಡಿ, ಇದು ಬ್ಯಾಗ್ ಚೆನ್ನಾಗಿತ್ತು. 300 ಏನೋ ಹೇಳ್ದ. ಇಷ್ಟ ಆಯಿತು ನನಗೆ, ಬಟ್ ತೊಗೊಳ್ಳಿಲ್ಲ. ಇದೆಲ್ಲ 300-350 ರೇಂಜ್ ಇದೆಲ್ಲ ಬ್ಯಾಗ್ಸ್ ಎಲ್ಲ. ಆ ಕಡೆ ಸೈಡ್ ಒಂದಿಟ್ಟಿದ್ದಾರೆ, ಅದು ಬರೀ 250. ಅದು ಸ್ವಲ್ಪ ದೊಡ್ಡದಿದೆ ಬ್ಯಾಗ್ಸ್. ಅದು ನೋಡಿ, ಇದೆಲ್ಲ 250. ನೆಕ್ಸ್ಟು ಇಲ್ಲೊಂದಷ್ಟು ಟಾಪ್ಸ್ ಎಲ್ಲ ಹಾಕಿದ್ರು. ಎಷ್ಟು ಪ್ರೈಸ್ ಕೇಳೋಣ ಅಂದ್ಕೊಂಡು ಹೋದೆ. 450-550 ಆ ರೇಂಜಲ್ಲಿದೆ. ಬರೀ ಕುರ್ತಾ ಟಾಪ್ಸ್ ಅದೆಲ್ಲ. ನೋಡಿ, ಇಲ್ಲಿ ಒಂದಷ್ಟು ಟಾಪ್ಸ್ ನೋಡಿ, ಇಲ್ಲಿ ತೋರಿಸಿದ್ದೀವಿ. ಇದು ಚೆನ್ನಾಗಿತ್ತು ಅಂತ ಅನಿಸ್ತು. ಇದು 900 ರುಪೀಸ್ ಏನೋ ಹೇಳ್ದ ಇದು ಟಾಪ್ಗೆ. ಇದು ಅಂಬ್ರೆಲಾ ಟಾಪ್. ನಾನು ಅಲ್ಲೂ ಏನು ಪರ್ಚೇಸ್ ಮಾಡಲಿಲ್ಲ. ಸೊ ಮಳೆ ಬರೋ ಥರ ಇತ್ತು. ಮಳೆ ಬರೋ ಥರ ಇದೆ, ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನು ನಾವು ಮೆಟ್ರೋ ತನಕ ಹೋಗಬೇಕು, ಮಳೆಗೆ ಸಿಗಾಕೊಂಡ್ರೆ ಹಿಂಸೆ ಆಗುತ್ತೆ ಅಂತ. ನೆಕ್ಸ್ಟು ಶಾಪ್ಸು ಅಷ್ಟೇ, ಮಳೆ ಬರ್ತಾ ಇದೆಯಲ್ಲ ಅಂತ ಕ್ಲೋಸ್ ಮಾಡ್ತಾಯಿದ್ರು. ನಾವು ಬೆಳಗ್ಗೆಯಿಂದ ಓಡಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಸೊ ಅಲ್ಲೇ ಒಂದು ಸ್ಲ್ಯಾಬ್ ಇತ್ತು, ಒಂದು ಕೂತ್ಕೊಳ್ಳೋಣ ಅಂದ್ಬಿಟ್ಟು 2 ಮಿನಿಟ್ಸ್ ಅಲ್ಲೇ ಕೂತಿದ್ದೀವಿ ನಾವು. ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ವೀಡಿಯೋ ಫುಲ್ಲು ನಾನು ಏನು ಪರ್ಚೇಸ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಬಟ್ ಒಂದಷ್ಟು ಐಟಮ್ ಪರ್ಚೇಸ್ ಮಾಡಿದೆ. ಬಟ್ ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋ ನೋಡಿ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್. ಬಾಯ್.